ಹೋಗ್ಲಿ, ಅವ್ರ ಮನೆಯವರು ಕೂಡ ಎದ್ದು ಬಂದಿಲ್ವಲ್ಲ ಅಜ್ಜಿ ಕೂಗ್ಬೇಕಾದ್ರೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಇವತ್ತೊಂದು ವಿಷಯ ಹೇಳಕ್ ಬರ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ, ಒಂದು ಸರಗಳ್ಳತನ. ಅದು ಬೇರೆ ಎಲ್ಲೂ ಅಲ್ಲ, ನಮ್ಮ ತುಮಕೂರಲ್ಲಿ, ಅಂದ್ರೆ ತುಮಕೂರಿನ ಕ್ಯಾತ್ಸಂದ್ರದಲ್ಲಿ ನಡೆದಿದೆ. ಇದ್ರ ಬಗ್ಗೆ ನಾನು ಹೇಳ್ಕೊತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ. ನನ್ನ ಎಲ್ಲಾ ನೋಟಿಫಿಕೇಶನ್ಗಳು ನಿಮಗೆ ಬಂದೇ ಬರುತ್ತೆ. ಹಾಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋ ಹೇಗೆ ಬರುತ್ತೆ ಅಂತ. ಬನ್ನಿ ಸ್ನೇಹಿತರೆ, ನಾನು ಇವತ್ತಿನ ಟಾಪಿಕ್ ಹೋಗ್ತೀನಿ. ಏನಪ್ಪಾ ಅಂದ್ರೆ, ಬೆಳಗಿನ ಜಾವ ಒಬ್ಬ ವ್ಯಕ್ತಿ ಒಂದು ಅಂಗಡಿ ಹತ್ರ ಬಂದ್ಬಿಟ್ಟು ಸಿಗರೇಟ್ ಬೇಕು ಅಂತ ಏನೋ ಕೇಳಿದ್ದಾನೆ. ಆ ಅಜ್ಜಿ ಹಿಂದಕ್ಕೆ ತಿರ್ಕೊಂಡು ಸಿಗರೇಟ್ ಕೊಡೋಣ ಅನ್ನೋ ಅಷ್ಟರಲ್ಲಿ ಅವನು ಗಬಕ್ಕನಂಗೆ ಬಂದು ಚಿನ್ನದ ಸರಕ್ಕೆ ಕೈ ಹಾಕಿ ಹೇಳ್ತಾನೆ, ಅದು ಬರ್ತಾ ಇಲ್ಲ. ಆ ಅಜ್ಜಿ ಹಾಗೆ ಮುಂದೆ ಬಂದು ಬೀಳ್ತಾ ಇದ್ದಾರೆ. ಅಜ್ಜಿ ಬಿದ್ರು ಕೂಡ ಬೀಳಲ್ಲ. ಅವ್ನು ಮತ್ತು ಆ ಸರನ್ನ ಎಳ್ಕೊಂಡು ಹೋಗ್ತಾನೆ. ಅಜ್ಜಿ ಕೂಗ್ತಾರೆ, ಅಯ್ಯೋ ನನ್ ಸರ, ಅಯ್ಯೋ ನನ್ ಸರ ಹೋಯ್ತು, ಅಯ್ಯೋ ನನ್ ಸರ ಹೋಯ್ತು ಅಂತ. ಅಷ್ಟು ಒಳಗಡೆ ಒಬ್ಬ ಗಾಡಿ ಅಂದ್ರೆ ಬೈಕ್ ತಗೊಂಡ್ ಬಂದು ನಿಲ್ಸಿ ಅವನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದಾನಂದ್ರೆ ನಮ್ಮ ಒಂದು ವ್ಯವಸ್ಥೆ ಎಲ್ಲಿ ಬಂದು ನಿಂತಿದೆ ನೋಡ್ರಿ. ಅಲ್ರಿ, ನಾವೊಂದು ವ್ಯಾಪಾರ ಮಾಡೋದಕ್ಕೂ ಭಯ ಬೀಳ್ಬೇಕಾ? ಹೋಗ್ಲಿ, ವ್ಯಾಪಾರ ಆಯ್ತು, ಅಲ್ಲಿ ಅಕ್ಕಪಕ್ಕ ಯಾರಿಲ್ಲ ನೋಡ್ರಿ. ಹೋಗ್ಲಿ, ಅವ್ರ ಮನೆಯವರು ಕೂಡ ಎದ್ದು ಬಂದಿಲ್ವಲ್ಲ ಅಜ್ಜಿ ಕೂಗ್ಬೇಕಾದ್ರೆ. ಏನು ಅಷ್ಟೊಂದು ಗಾಢ ನಿದ್ರೆಯಲ್ಲಿ ಇದ್ರ? ಸ್ನೇಹಿತರೆ, ನಿಮ್ಮೊಂದಿಗೆ ಒಂದು ವಿಚಾರ ಹಂಚ್ಕೋಬೇಕು ಅನ್ಕೊಂಡಿದ್ದೀನಿ ಸ್ನೇಹಿತರೆ. ವಿಕಲಚೇತನರು ಅಂದ್ರೆ ಕಣ್ ಕಾಣಿಸ್ತಾ ಇರೋರು, ಕೈ ಇಲ್ದೇ ಇರೋರು, ಕಾಲು ಇಲ್ದೇ ಇರೋರು, ಆ ವಯಸ್ಸಾದ ಮುದುಕರು, ಇವರೆಲ್ಲ ಕಷ್ಟಪಟ್ಟು ದುಡು ತಿಂತಿರ್ಬೇಕಾದ್ರೆ ಇವ್ರಿಗೆ ಏನ್ ಬಂದಿದ್ದೀರಿ ದಾಡಿ, ಮೈಕೈ ಎಲ್ಲ ಅಷ್ಟು ದಷ್ಟಪುಷ್ಟವಾಗಿ ಬೆಳೆದು ನಿಂತಾರಲ್ಲ, ಇವರಿಗೆ ಹೋಗಿ ಕಷ್ಟಪಟ್ಟು ದುಡಿಬೇಕಂತ ಅನ್ಸಲ್ವಾ? ನನಗನ್ನಿಸ್ತಾ ಇದೆ, ಈ ಚಿನ್ನದ ಬೆಲೆ ಗಗನಕ್ಕೆ ಏರಿರೋದ್ರಿಂದ ಈ ಘಟನೆಗಳು ಸಂಭವಿಸ್ತವಂತ ಅನ್ಕೋತೀವಿ. ಆದ್ರೆ ಇದಕ್ಕೂ ಮೊದಲು ಅನೇಕ ಘಟನೆಗಳು ನಡೆದಿದ್ದಾವೆ ಕಣ್ರಿ. ನಮ್ಮ ತುಮಕೂರಲ್ಲೇ, ಇಲ್ಲಿ ಅಮರಜ್ಯೋತಿ ನಗರದಲ್ಲೇ, ನಾವಿರೋ ಏರಿಯಾದಿಂದ ಸ್ವಲ್ಪ ದೂರ ಆಗುತ್ತೆ. ಈ ಅಮರಜ್ಯೋತಿ ನಗರದಲ್ಲೇ ಬೆಳಿಗ್ಗೆ ಟೈಮಲ್ಲಿ ಒಬ್ಬ ಆಂಟಿ ಹೊರಗಡೆ ಕಸ ಗುಡಿಸ್ತಾ ಇದಾರೆ. ಅಷ್ಟೊತ್ತಿಗೆ ಒಬ್ಬ ಬಂದು ಆಂಟಿದ ಚಿನ್ನದ ಸರನ ಕಿತ್ಕೊಂಡು ಹೋಗಿದಾನಲ್ರಿ. ಅಲ್ರಿ, ಏನ್ರಿ ನಮ್ಮ ವ್ಯವಸ್ಥೆ ಈ ರೀತಿಯಾಗಿ ಹೋಗಿದೆ? ಈ ತರ ಯುವಕರೇ ಈ ತರ ಒಂದು ಕೆಟ್ಟ ಕೆಲಸಗಳು ಮಾಡಿದ್ರೆ ಇದಕ್ಕೆ ಏನಂತ ಹೇಳೋಣ ಸ್ನೇಹಿತರೆ? ಇಂತಹ ಘಟನೆಗಳು ಸಿಕ್ಕಾಪಟ್ಟೆ ನಡೆದವು. ಆದ್ರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡವರೇ ಇಲ್ಲ. ಯಾಕಂದ್ರೆ ಅವ್ರ ಮನೆಯಲ್ಲಿ ಏನಾದ್ರೂ ಈ ತರ ಹೋದ್ರೆ ತಲೆ ಕೆಡಿಸ್ಕೊಂತಾರೆ. ಅವ್ರ ಮನೆಗಳಲ್ಲಿ ಹೋಗಲ್ವಲ್ಲ, ಇನ್ಯಾರು ತಲೆ ಕೆಡಿಸ್ಕೊಂತಾರೆ ಸ್ವಾಮಿ? ತಲೆ ಕೆಡಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ನಾನೊಂದು ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಒಬ್ಬ ಮಹಿಳೆ ಹೇಳ್ತಾರೆ, ಒಂದ್ ಕೆಲ್ಸ ಮಾಡ್ರಿ, ನೀವು ಯಾರಾದ್ರೂ ಹೊರಗಡೆ ವಾಕಿಂಗ್ ಹೋಗ್ತಾ ಇದ್ರೆ, ಇಲ್ಲ ನೀವು ಏನಾದ್ರು ಬೆಳಿಗ್ಗೆ ಎದ್ದು ಮನೆ ಮುಂದೆ ಕೆಲಸ ಮಾಡ್ತಾ ಇದ್ರೆ, ಇನ್ ಮುಂದೆ ನೀವು ಬಂಗಾರ ಸರ ಹಾಕೊಂಡು ಅವೆಲ್ಲ ಕೆಲಸ ಮಾಡ್ಬೇಡ್ರಿ. ರೋಲ್ಡ್ ಗೋಲ್ಡ್ ಇರ್ತಾವಲ್ಲ, ಆರ್ಟಿಫಿಷಿಯಲ್ ಇರ್ತಾವಲ್ಲ, ಅಂತವ್ ಹಾಕೊಳ್ಳಿ, ಅಂತವ್ ಕಂಡು ಕೆಲಸ ಮಾಡಿ, ಅವನಾರ ಬಂದ್ರೆ ತೆಗೆದು ಅಂತ ಕೊಟ್ಬಿಡ್ರಿ ಅಂತ ಹೇಳಿದ್ರು ಒಬ್ಬ ಆಂಟಿ ಒಂದು ವಿಡಿಯೋದಲ್ಲಿ. ನೋಡಿ, ಇನ್ನು ಮುಂದಿನ ದಿನಗಳಲ್ಲಿ ಯಾರು ಕೂಡ ಚಿನ್ನದ ಸರ ಹಾಕೊಂಡು ಹೋಗಲ್ಲ ಕಣ್ರಿ. ನಾನು ಕೆಲವೊಂದ್ ಕಡೆ ಕೇಳ್ಬಿಟ್ಟಿದ್ದೀನಿ, ನಮ್ಮ ಲೆವೆಲ್ ತೋರ್ಸ್ಬೇಕಂದ್ರೆ ಚಿನ್ನದ ಸರ ಹಾಕೊಂಡು ಹೋದ್ರೆ ನಮ್ ಲೆವೆಲ್ ಏನು ದೊಡ್ಡದು ಅಂತ ತೋರ್ಸ್ಕೊಂಡಂಗ ಆಗತ್ತೇನ್ರಿ? ನೋಡ್ರಿ, ನಮ್ಮ ಲೆವೆಲ್, ನಮ್ಮ ಘನತೆ, ಗೌರವ ಏನಿದ್ರು ನಾವು ನಡ್ಕೊಳೋ ರೀತಿಯಲ್ಲಿ ಇರುತ್ತೆ. ನಾವು ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಡೋ ರೀತಿಯಲ್ಲಿ ಇರುತ್ತೆ. ನಾವು ಬಂದರ್ನ ಹೋದರ್ನ ನೋಡ್ಕೊಳೋ ರೀತಿಯಲ್ಲಿ ಇರುತ್ತೆ ಕಣ್ರಿ. ಈ ಚಿನ್ನದ ಸರ, ಈ ವಜ್ರ ಸರ ಹಾಕೊಂಡು ನಾವು ಹೋಗಿ ಅವ್ರ ಮುಂದೆ ಪ್ರದರ್ಶನ ಮಾಡಿದ್ರೆ ನಮ್ಮ ಘನತೆ, ಗೌರವ ಹೆಚ್ಚಾಗಲ್ಲ ಕಣ್ರಿ. ನೋಡು, ಅವಳು ಎಷ್ಟೊಂದು ದೌಲತ್ ಮಾಡ್ತಾಳೆ ಅಂತ ಮಾತಾಡ್ಕೊಂಡಿದ್ದಾರೆ ಹಿಂದೆ ಮುಂದೆ. ಅದಕ್ಕೆ ಹೇಳ್ತೇನೆ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಈ ಚಿನ್ನದ ಸರ ಎಲ್ಲ ಎಲ್ಲಿರ್ತಾವ ಅಂದ್ರೆ ಬ್ಯಾಂಕ್ ಅಲ್ಲಿ ಇರ್ತಾವು, ಇಲ್ಲರ ಮನೆಯ ಲಾಕರ್ ಅಲ್ಲಿ ಇರ್ತಾವು, ಮಹಿಳೆಯರ ಮೈ ಮೇಲೆ ಇರಲ್ಲ. ಅಂದ್ರೆ ನನಗೊಂದು ಡೌಟ್ ಸ್ನೇಹಿತರೆ, ಎಲ್ಲಾ ಕಡೆ ಹೋಗಿ ಬಂದು ಮಹಿಳೆಯರ ಹತ್ರನೇ ಈ ಚಿನ್ನದ ಸರಗಳನ್ನ ಕಿತ್ಕೊಂತಾರಲ್ಲ, ಅದೇ ಯಾಕೆ ನಮ್ಮ ಪುರುಷರ ಹತ್ರ ಅಂದ್ರೆ ಗಂಡು ಮಕ್ಳ ಹತ್ರ ಕಿತ್ಕೊಳ್ಳಲ್ಲ? ಅಂದ್ರೆ ಗಂಡು ಮಕ್ಳ ಹತ್ರ ಹೋದ್ರೆ ಓಡಿದ್ರೆ ಬಿಡಿತಾರೆ ಅನ್ನೋ ಒಂದು ಭಯ. ಅದೇ ಹೆಣ್ಮಕ್ಳ ಹತ್ರ ಹೋದ್ರೆ ಅವರು ಆ ತರ ಪ್ರತಿರೋಧ ತೋರಕ್ ಆಗಲ್ಲ ಅಂತೇಳಿ ಅವರು ಈ ಒಂದು ಹೆಣ್ಮಕ್ಳ ಹತ್ರನೇ ಹೋಗಿ ಚಿನ್ನ ಸರ ಕಿತ್ಕೊಳ್ಳೋ ಒಂದು ಅಭ್ಯಾಸ ಮಾಡ್ಕೊಂಡಾರೆ. ನಾನೊಂದು ಘಟನೆ ಕೇಳ್ಬಿಟ್ಟಿದ್ದೆ. ನಮ್ಮ ಅಕ್ಕವ್ರು ಹೇಳಿದ್ರು, ಹಿಂಗೆ ವಾಕಿಂಗ್ ಮಾಡ್ತಿರ್ಬೇಕಾದ್ರೆ ಇಲ್ಲಿಂದ ಬಂದು ಒಬ್ಬ ಚಿನ್ನದ ಸರನ ಕಿತ್ಕೊಂಡಂತೆ.
ಆಗ ಅವಂಟೆ ಅಯ್ಯೋ ಈ ನನ್ನ ಮಕ್ಕಳು ಈ ಒಂದು ರೋಲ್ಡ್ ಗೋಲ್ಡ್ ಆರ್ಟಿಫಿಷಿಯಲ್ ಕೂಡ ಬಿಡಲ್ಲಪ್ಪ ಅಂತೇಳಿ ಅಂದ್ರಂತೆ. ಅದನ್ನ ಅವ್ನು ಕೇಳಿಸ್ಕೊಂಡು ಅಲ್ಲೇ ಬಿಸಾಕ್ ಹೋಗ್ಬಿಟ್ಟಂತೆ. ಅಂದ್ರೆ ನೋಡಿ ಆ ಆಂಟಿಗೆ ಆ ಒಂದು ಟೈಮ್ ಅಲ್ಲಿ ಯಾವ ತರ ಒಂದು ಮೈಂಡ್ ಒಳ್ದಿದೆ ಅಂತ ಅಲ್ವಾ. ಈ ಒಂದು ಪ್ಲಾನ್ಗಳು ಇರ್ತಾವೋ, ಆದ್ರೆ ಏನೇ ಮಾಡಿದ್ರು ನಮ್ಮ ಹೆಣ್ಮಕ್ಳು ಕೇಳಲ್ಲ ಕೇಳಲ್ಲ ಕೇಳಲ್ಲ. ಏನಂದ್ರೆ ಅವರಿಗೆ ಚಿನ್ನನೇ ಹಾಕೊಂಡು ಹೋಗ್ಬೇಕು. ಅಯ್ಯೋ ಅವಳು ನೋಡು ಮದುವೆಗೆ ಅವಳು ಎಂತ ದೊಡ್ಡ ದೊಡ್ಡ ಸರಗಳು ಹಾಕೊಂಡಿದ್ಲು, ನಕ್ಲೆಸ್ ಹಾಕೊಂಡಿದ್ಲು, ನೋಡು ಎಂತ ದೊಡ್ಡ ಓಲೆ ಹಾಕೊಂಡಿದ್ಲು, ಏನು 2 ಬೆರಳಿಗೆ ಉಂಗುರ ಹಾಕೊಂಡಿದ್ಲು ಅಂತ ಅವರು ಮಾತಾಡ್ಕಂತಾರಲ್ಲ. ಈ ತರ ಒಡವೆಗಳೆಲ್ಲ ಹೋದ್ರೆ ಏನ್ ಮಾಡ್ತಾರೆ? ಮಾತಾಡಕಣದಲ್ಲಿ ಹೋದ್ಮೇಲೆ ಮಾತಾಡಕ್ಕೆ ಮಾತು ಬರಲ್ಲ. ನೀವ್ ನೋಡಿ ಸ್ನೇಹಿತರೆ, ನೀವ್ ಯಾವ್ದಾರ ಮದುವೆಗೆ ಹೋಗಿರ್ತಾರ ಅನ್ಕೊಳ್ಳಿ, ಬರೋದು ಲೇಟ್ ನೈಟ್ ಆಗುತ್ತೆ. ಗಂಡ ಹೆಂಡತಿ ಮಕ್ಳಿಗೆ ಬರ್ತಾ ಇರ್ತಾರ. ಯಾವನಾರ ಅಡ್ಡ ಆಗ್ಬಿಟ್ಟು ನಿಮಗೆ ಚಾಕು ಚೂರಿನೋ ಏನೋ ಒಂದು ತೋರ್ಸ್ಬಿಟ್ಟು ನಿಮ್ಮನ್ನ ಅಡ್ಡಗಟ್ಟಿದ್ರೆ ನೀವೇನ್ ಮಾಡ್ತೀರಿ? ಅಲ್ಲಿ ಒಂದ್ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತೀರಾ? ಸಾಧ್ಯನೇ ಇಲ್ಲ. ಅಪ್ಪ ನನ್ ಜೀವ ಉಳಿರೋ ಸಾಕು, ನನ್ನ ಹೆಂಡತಿ ಮಕ್ಳು ಜೀವ ಉಳಿರೋ ಸಾಕು, ನನಗೆ ಚಿನ್ನ ಇದ್ರೇನು ನನ್ನ ಹೆಂಡತಿ ಮಕ್ಳು ಉಳಿದ್ರೆ ಅವರೇ ನನಗೆ ಚಿನ್ನ ಅಂತೇಳಿ, ಚಿನ್ನ ಬೆಳ್ಳಿ ಬಂಗಾರ ಅಂತೇಳಿ ಅವನಿಗೆ ಕೊಟ್ಟುಬಿಟ್ಟು ಸುಮ್ನೆ ಬರ್ತಿರ್ತಾನೆ. ಅದಕ್ಕೆ ಹೇಳೋದು, ಇಂಥ ಘಟನೆಗಳು ಸುಮಾರು ನಡೀತಾ ಇರ್ತಾವ. ದಯವಿಟ್ಟು ನಾನು ಎಲ್ಲಾ ನನ್ನ ಅಕ್ಕ ತಂಗಿಯರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ ಸ್ನೇಹಿತರೆ, ದಯವಿಟ್ಟು ನೀವ್ ಯಾರು ಈ ತರ ಮದುವೆಗಳಿಗೆ ಇಲ್ಲಿ ಯಾವ್ದಾರ ಫಂಕ್ಷನ್ಗಳಿಗೆ ಹೋದ್ರೆ ಆರ್ಟಿಫಿಷಿಯಲ್ ಹಾಕೊಂಡು ಹೋದ್ರೆ ಹೋಗ್ಲಿ ಬಿಡು ಅಂತ ಬಿಟ್ಬಿಡಿ. ಈ ತರ ಬೆಲೆ ಬಾಳ್ತಕ್ಕಂತಹ ಚಿನ್ನ ಬೆಳ್ಳಿ ಈ ತರ ಒಂದು ಒಡವೆಗಳನ್ನ ಹಾಕೊಂಡು ಹೋಗ್ಬಿಡಿ ಅಂತ ತಮ್ಮಲ್ಲಿ ಕಳೆಕಳೆಯಿಂದ ಕೇಳ್ಕೊತೀನಿ. ಅಲ್ಲೆಲ್ಲೋ ಒಂದು CC ಕ್ಯಾಮ್ರಾ ಓಪನ್ ಆಗಿರೋದ್ರಿಂದ ಅದನ್ನ ತೆಗೆಸಿ ನೋಡಿದ್ರಿಂದ ಯಾರು ಕಿತ್ಕೊಂಡು ಹೋಗಿದ್ದಾರೆ ಈ ಒಂದು ಚಿನ್ನದ ಸರ ಅಂತ ಪತ್ತೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ. ನೋಡಿ, CC ಕ್ಯಾಮ್ರಾಗಳು ಕೂಡ ನಮಗೆ ಎಷ್ಟು ಸಹಾಯ ಮಾಡ್ತೇವೆ ಅಂತ ಅನ್ನೋದಕ್ಕೆ ಈ ವಿಡಿಯೋನ ಒಂದು ಸಾಕ್ಷಿ. ದಯವಿಟ್ಟು ನಿಮ್ಮ ಮನೆಗಳ ಹತ್ರ ನೀವು ತಪ್ಪದೆ CC ಕ್ಯಾಮ್ರಾಗಳು ಹಾಕ್ಸ್ಕೊಳ್ಳಿ. ಅಟ್ಲೀಸ್ಟ್ ಯಾರು ಕದ್ಕೊಂಡು ಹೋಗ್ಯಾರೆ, ಯಾರು ಕದ್ಕೊಂಡು ಹೋಗ್ತಾ ಇದಾರೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಅಂತ ಹೇಳ್ತಾ, ನಿಮ್ಮ ಒಂದು ಜಾಗೃತೆ ನಿಮ್ಮಲ್ಲಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋ ಮುಗಿಸ್ತೀನಿ. ಜೈ ಕರ್ನಾಟಕ.